ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಏಷ್ಯಾದ ಅತಿ ದೊಡ್ಡ ಗ್ರೀನ್ಫೀಲ್ಡ್ ಹೈವೇ. ಅಲ್ಲಿ ಕಾಡು ಪ್ರಾಣಿಗಳ ರಕ್ಷಣೆಗೆ ಅಂತಲೇ ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಒಂದೇ ಒಂದು ಪ್ರಾಣಿ ಕೂಡ ರಸ್ತೆ ದಾಟುವಾಗ ಅಪಘಾತಕ್ಕೀಡಾಗಬಾರದು, ಪ್ರಾಣಿಗಳ ಓಡಾಟಕ್ಕೆ ಯಾವ ತೊಂದರೆನೂ ಆಗಬಾರದು, ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ ಅಲ್ಲಿ ಆಗಬಾರದು ಅನ್ನೋ ನಿಟ್ಟಲ್ಲಿ ಆ ಹೆದ್ದಾರಿಯನ್ನು ನಿರ್ಮಾಣ ಮಾಡಲಾಗಿದೆ. ಇದರ ಜೊತೆ ರಾಷ್ಟ್ರ ರಾಜಧಾನಿಯಿಂದ ದೇವಭೂಮಿಯವರೆಗಿನ 6 ಗಂಟೆಗಳ ಪ್ರಯಾಣವನ್ನು ಕೇವಲ 2.5 ಗಂಟೆಗೆ ಇಳಿಸೋದರ ಜೊತೆಗೆ 25 ಕಿಲೋಮೀಟರ್ಗಳಷ್ಟು ದೂರವನ್ನು ಕೂಡ ಆ ಎಕ್ಸ್ಪ್ರೆಸ್ ವೇ ಕಡಿಮೆ ಮಾಡ್ತಾ ಇದೆ. ಹಾಗಾದರೆ ಯಾವುದು ಆ ಎಕ್ಸ್ಪ್ರೆಸ್ ವೇ? ಅದರ ವಿಶೇಷಗಳೇನು? ಅದನ್ನು ನಿರ್ಮಾಣ ಮಾಡುವಾಗ ಉಂಟಾದ ಚಾಲೆಂಜುಗಳು ಹೇಗಿದ್ವು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಬೇಸಿಗೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಉತ್ತರ ಭಾರತದಲ್ಲಿ ಬಿಸಿ ಮತ್ತಷ್ಟು ಹೆಚ್ಚಾಗಿದೆಯಂತೆ. ಹೀಗಿರುವಾಗ ದೆಹಲಿಯ ಜನ ಯಾವುದಾದ್ರೂ ತಣ್ಣಗಿರೋ ಜಾಗಕ್ಕೆ ಹೋಗಬೇಕು ಅಂದರೆ ಮೊದಲು ಆಯ್ಕೆ ಮಾಡಿಕೊಳ್ಳೋದು ಉತ್ತರಾಖಂಡನ್ನು. ಆನಂತರ ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ ಹಾಗೂ ಲದಾಖ್ಗಳು ಅವರ ಆಯ್ಕೆಗಳಾಗಿ ನಿಲ್ಲುತ್ತವೆ. ಯಾಕೆಂದರೆ ದೆಹಲಿಯಿಂದ ಉತ್ತರಾಖಂಡ ಬೇರೆಲ್ಲ ರಾಜ್ಯಗಳಿಗೆ ಹೋಲಿಸಿದರೆ ಸ್ವಲ್ಪ ಹತ್ತಿರ ಇದೆ. ಸೊ ಬಹಳಷ್ಟು ಜನ ಉತ್ತರಾಖಂಡನ್ನು ಆಯ್ಕೆ ಮಾಡ್ಕೋತಾರೆ. ಹಾಗೆ ಚಾರ್ಧಾಮ್ ಯಾತ್ರೆಗೆ ಹೋಗುವವರು ಕೂಡ ಉತ್ತರಾಖಂಡಕ್ಕೆ ಅತಿ ಹೆಚ್ಚು ಭೇಟಿ ಕೊಡ್ತಾರೆ. ಅಲ್ಲಿ ದಿನದಿಂದ ದಿನಕ್ಕೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ದೆಹಲಿಯಿಂದ ಉತ್ತರಾಖಂಡ್ಗೆ ಒಂದು ಅತ್ಯುತ್ತಮವಾದ ರಸ್ತೆ ಬೇಕು ಅನ್ನೋದು ಬಹಳಷ್ಟು ದಿನಗಳಿಂದ ಇದ್ದ ಬೇಡಿಕೆ. ಸದ್ಯಕ್ಕಲ್ಲಿ ರಸ್ತೆ ಇರಲಿಲ್ಲ ಅಂತಲ್ಲ, ಅಲ್ಲಿ ರಸ್ತೆ ಇತ್ತು. ಅದು ಒಟ್ಟು 234 ಕಿಲೋಮೀಟರ್ಗಳ ರಸ್ತೆ. ಅಷ್ಟು ದೂರ ಹೋಗೋದಕ್ಕೆ 6 ಗಂಟೆಗಳ ಕಾಲ ಬೇಕಾಗ್ತಾ ಇತ್ತು. ಆದರೆ ಉತ್ತರಾಖಂಡದ ಪ್ರವಾಸೋದ್ಯಮವನ್ನು ಹೆಚ್ಚು ಮಾಡೋ ನಿಟ್ಟಲ್ಲಿ 2 ರಾಜ್ಯಗಳ ನಡುವಿನ ಕನೆಕ್ಟಿವಿಟಿಯನ್ನು ಮತ್ತಷ್ಟು ಹೆಚ್ಚು ಮಾಡೋದಕ್ಕೆ ಈಗ ಹೊಸದಾಗಿ ದೆಹಲಿ ಮತ್ತು ಡೆಹ್ರಾಡೂನ್ ನಡುವೆ ಎಕ್ಸ್ಪ್ರೆಸ್ ವೇನ ನಿರ್ಮಾಣ ಮಾಡಲಾಗಿದೆ. ಅದು ಈಗ ಜಗತ್ತಿನ ಗಮನ ಸೆಳೀತಾ ಇದ್ದು, ಭಾರತದ ಸಾಧನೆಗೆ ವಿಶ್ವದಾದ್ಯಂತ ಇರುವ ಪ್ರಕೃತಿ ಪ್ರಿಯರು ಕೂಡ ಉಧೋ ಅಂತ ಹೇಳ್ತಾ ಇದ್ದಾರೆ. ಅದು ಯಾಕೆ ಅನ್ನೋದನ್ನ ನೋಡೋದಕ್ಕೂ ಮುನ್ನ ಈ ಎಕ್ಸ್ಪ್ರೆಸ್ ವೇ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟುಬಿಡ್ತೀನಿ. ಗೆಳೆಯರೆ, ಅದು 2021 ಡಿಸೆಂಬರ್ 4 ಭಾರತದ ಪ್ರಧಾನಿ ನರೇಂದ್ರ ಮೋದಿ ಚಾರ್ಧಾಮ್ ಹೈವೇಯನ್ನು ಕನೆಕ್ಟ್ ಮಾಡುವ ಮಹತ್ವಾಕಾಂಕ್ಷಿ ಯೋಜನೆಯೊಂದಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದರು. ಅಲ್ಲಿ ಶುರುವಾದ ಆ ಪ್ರಾಜೆಕ್ಟ್ 5 ವರ್ಷಗಳಲ್ಲಿ ಪೂರ್ಣಗೊಳ್ಳುವತ್ತ ಹೆಜ್ಜೆ ಇಟ್ಟಿದೆ. ಅದೇ ದೆಹಲಿ ಡೆಹ್ರಾಡೂನ್ ಎಕ್ಸ್ಪ್ರೆಸ್ ವೇ. ಈಗ ಆ ಎಕ್ಸ್ಪ್ರೆಸ್ ವೇಯನ್ನು ಪ್ರಧಾನಿ ಉದ್ಘಾಟನೆ ಮಾಡಿದ್ದಾರೆ. ಆ ಪ್ರಾಜೆಕ್ಟ್ಗೆ ರಾಷ್ಟ್ರೀಯ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಇಲಾಖೆ 11,868 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ. ಈ ವೆಚ್ಚದಲ್ಲಿ ಒಟ್ಟು 210 ಕಿಲೋಮೀಟರ್ಗಳಷ್ಟು ಉದ್ದದ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಅದರ ಜೊತೆ ಈ ರಸ್ತೆಯ ನಿರ್ಮಾಣದ ನಂತರ 2 ನಗರಗಳ ನಡುವಿನ ಅಂತರ 235 ಕಿಲೋಮೀಟರ್ನಿಂದ 210 ಕಿಲೋಮೀಟರ್ಗೆ ಇಳಿದಿದೆ. ಇನ್ನು ಈ ರಸ್ತೆಯಲ್ಲಿ 100 ಕಿಲೋಮೀಟರ್ಗಿಂತಲೂ ಹೆಚ್ಚು ವೇಗದಲ್ಲಿ ಸಂಚರಿಸೋದಕ್ಕೆ ಸಾಧ್ಯ ಆಗುತ್ತೆ. ದೆಹಲಿ, ಬಾಗ್ಪತ್, ಶಮ್ಲಿ, ಮುಜಫರ್ನಗರ್, ಸಹರಾನ್ಪುರ್ ಮೂಲಕ ಸಾಗುವ ಈ ರಸ್ತೆ ಕಡೆಗೆ ಡೆಹ್ರಾಡೂನನ್ನು ತಲುಪುತ್ತೆ. ಇದರಲ್ಲಿ 6 ಪಥದ ಹಾಗೂ 4 ಕಡೆಗಳಲ್ಲಿ 4 ಪಥದ ರಸ್ತೆ ಇದ್ದು, ಭಾರತದಲ್ಲಿ ನಿರ್ಮಾಣ ಆಗಿರುವ ಮತ್ತೊಂದು ಎಕ್ಸ್ಪ್ರೆಸ್ ವೇ ಅಂತ ಸಾಮಾನ್ಯವಾಗಿ ಅನ್ಸುತ್ತಾದ್ರೂ ಈ ರಸ್ತೆಯ ಹಿಂದೊಂದು ದೊಡ್ಡ ಕಥೆನೇ ಇದೆ. ಗೆಳೆಯರೆ, ಈ ರಸ್ತೆ ಬಗ್ಗೆ ನೋಡುವಾಗ 2 ಪ್ರಮುಖ ವಿಷಯಗಳನ್ನು ನಾವು ಗಮನಿಸಬೇಕು. ಅದರಲ್ಲಿ ಒಂದು, ಈ ರಸ್ತೆಯಲ್ಲಿ ನಿರ್ಮಾಣ ಆಗಿರುವ ಎಲಿವೇಟೆಡ್ ಗ್ರೀನ್ ಕಾರಿಡಾರ್, ಮತ್ತೊಂದು ಆ ಗ್ರೀನ್ ಕಾರಿಡಾರ್ಗಾಗಿ ಕಡಿಯಲಾದ ಮರಗಳು, ಅದಕ್ಕೆ ಪ್ರತಿಯಾಗಿ ಅಲ್ಲಿ ಮತ್ತೆ ಬೆಳೆಸಲಾದ ಗಿಡಗಳ ಸಂಖ್ಯೆ. ಮೊದಲಿಗೆ ಎಲಿವೇಟೆಡ್ ಗ್ರೀನ್ ಕಾರಿಡಾರ್ ಬಗ್ಗೆ ನಾವು ನೋಡೋದಾದ್ರೆ, ಈ ಎಕ್ಸ್ಪ್ರೆಸ್ ವೇನ 4ನೇ ಸೆಕ್ಷನ್ ಇದೆಯಲ್ಲ, ಅದು ರಾಜಾಜಿ ನ್ಯಾಷನಲ್ ಪಾರ್ಕ್ ಮೂಲಕ ಸಾಗತ್ತೆ. ಈ ರಾಜಾಜಿ ನ್ಯಾಷನಲ್ ಪಾರ್ಕ್ ಹಾಗೂ ಟೈಗರ್ ರಿಸರ್ವ್ ಹರಿದ್ವಾರ, ಡೆಹ್ರಾಡೂನ್ ಹಾಗೂ ಪೌರಿ ಘರ್ವಾಲ್ ಜಿಲ್ಲೆಗಳಲ್ಲಿ ಹರಡಿಕೊಂಡಿದ್ದು, ಉತ್ತರ ಪ್ರದೇಶದಲ್ಲಿ ಕೂಡ ಇದರ ಒಂದಷ್ಟು ಭಾಗ ಇದೆ. ಇಲ್ಲಿ ಗಂಗಾ ನದಿ ಹರಿದು ಬರೋದ್ರಿಂದ ಪ್ರಾಣಿ ಪಕ್ಷಿಗಳ ಸಂಖ್ಯೆ ಕೂಡ ಸ್ವಲ್ಪ ಹೆಚ್ಚಿದೆ. ಆನೆಗಳಿವೆ, ಹುಲಿ, ಚಿರತೆ, ಬಾರಾಸಿಂಗ ಅಂತ ಕರೆಯಲ್ಪಡುವ ಸ್ವಾಂಪ್ ಡೀರ್, ಸಾಂಬಾರ್ ಡೀರ್, ಬೆಂಗಾಲ್ ಫಾಕ್ಸ್, ಗೋಲ್ಡನ್ ಜಾಕಲ್ ಸೇರಿದಂತೆ ಸಾಕಷ್ಟು ಪ್ರಭೇದದ ಪ್ರಾಣಿ ಪಕ್ಷಿಗಳು ಇಲ್ಲಿವೆ. ಇದು ಭಾರತದಲ್ಲಿರುವ ಅತ್ಯಂತ ವೈವಿಧ್ಯಮಯ ಕಾಡುಗಳ ಪೈಕಿ ಒಂದು ಅನ್ನಿಸ್ಕೊಳ್ಳುತ್ತೆ. ಇಂಥ ರಿಸರ್ವ್ ಫಾರೆಸ್ಟ್ ಅಲ್ಲಿ 6 ಪಥದ 12 ಕಿಲೋಮೀಟರ್ ಉದ್ದದ ಏಷ್ಯಾದ ಅತಿ ಉದ್ದದ ವೈಲ್ಡ್ ಲೈಫ್ ಕಾರಿಡಾರ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಈ 12 ಕಿಲೋಮೀಟರ್ಗಳಷ್ಟು ಎಲಿವೇಟೆಡ್ ರಸ್ತೆ ಇದ್ರೆ, ಅದರಲ್ಲಿ 10.97 ಕಿಲೋಮೀಟರ್ ಅಂಡರ್ ಪಾಸ್ ಇದೆ. ಈ ಅಂಡರ್ ಪಾಸ್ 6ರಿಂದ 7 ಮೀಟರ್ಗಳಷ್ಟು ಎತ್ತರ ಇದ್ದು, ಕಾಡಲ್ಲಿರೋ ಯಾವುದೇ ದೈತ್ಯ ಪ್ರಾಣಿಗಳಾದರೂ ಕೂಡ ಅತ್ಯಂತ ಸುಲಭವಾಗಿ ಈ ಅಂಡರ್ ಪಾಸ್ ಅಲ್ಲಿ ಸಾಗೋದಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಈ ಸ್ಟ್ರೆಚ್ ಅಲ್ಲಿ ಡಾಟ್ಕಾಳಿ ಟನಲ್ ಇದ್ದು, ಅದು 340 ಮೀಟರ್ ಉದ್ದ ಇದೆ.
ಹಾಗೆ ನೋಡಿದರೆ ಈ ರಸ್ತೆಯನ್ನು ಪ್ರಾಯೋಗಿಕವಾಗಿ ಉದ್ಘಾಟಿಸಿದ ನಂತರ ಅಲ್ಲಿ ಸುಮಾರು 40 ದಿನಗಳ ಕಾಲ ಈ ಕಾರಿಡಾರಲ್ಲಿ ಸಂಚರಿಸಿದ ಪ್ರಾಣಿಗಳನ್ನು ಲೆಕ್ಕ ಹಾಕಿದ್ದಾರೆ. ಅಲ್ಲಿ ಒಟ್ಟು 1 ಲಕ್ಷಕ್ಕೂ ಅಧಿಕ ಆಬ್ಜೆಕ್ಟ್ಗಳು ಪತ್ತೆಯಾಗಿವೆ. ಅದರಲ್ಲಿ ಅತಿ ಹೆಚ್ಚು ಪತ್ತೆಯಾಗಿರುವ ಪ್ರಾಣಿ ಅಂದರೆ ಮನುಷ್ಯ. ನಮ್ಮ ಜನನೇ ಹಾಗೆ, ಅವರು ಎಲ್ಲಿಗೆ ಬೇಕಾದರೂ ಹೋಗ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ. ಕಾಡು ಪ್ರಾಣಿಗಳು ನಿರ್ಭಯವಾಗಿ ಓಡಾಡಲಿ ಅಂತ ಮಾಡಿರೋ ವ್ಯವಸ್ಥೆಯಲ್ಲಿ ಕೂಡ ಮನುಷ್ಯ ಕಾಲಿಡೋದಕ್ಕೆ ಶುರು ಮಾಡ್ತಾನೆ. ಆದರೆ ಅಲ್ಲಿ ಸುಮಾರು 40,000ಕ್ಕೂ ಹೆಚ್ಚು ಪ್ರಾಣಿಗಳು ಕೂಡ ಓಡಾಡಿರೋದು CCTV ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಆನೆ, ಚಿರತೆ, ಕಡಿವೆ, ನೀಲ್ಗಾಯ್, ಗೋಲ್ಡನ್ ಜಾಕ್ ಸೇರಿದಂತೆ ಸಾಕಷ್ಟು ಪ್ರಾಣಿಗಳು, ಹುಲಿಗಳು ಕೂಡ ಆ ಕಾರಿಡಾರ್ ಅಲ್ಲಿ ಓಡಾಡಿರುವುದು CCTV ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಇದು ಆ ಕಾಡು ಎಷ್ಟು ಜೀವಂತವಾಗಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಸೊ ಇಲ್ಲಿ ಸಹಸ್ರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಎಲಿವೇಟೆಡ್ ಹೈವೇಯನ್ನು ನಿರ್ಮಾಣ ಮಾಡಿರೋದು ವ್ಯರ್ಥ ಅಂತೂ ಆಗಿಲ್ಲ ಅನ್ನಿಸ್ತಾ ಇದೆ. ಕೇವಲ 40 ದಿನಗಳಲ್ಲಿ 40,000 ಪ್ರಾಣಿಗಳು ಓಡಾಡಿವೆ ಅಂದರೆ ಒಂದು ವರ್ಷದಲ್ಲಿ ಇಲ್ಲಿ ಎಷ್ಟು ಪ್ರಾಣಿಗಳ ಸಂಚಾರ ಆಗಬಹುದು ಊಹೆ ಮಾಡಿ ನೋಡಿ. ಅದರ ಜೊತೆ ಪ್ರಾಣಿಗಳು ನಿರ್ಭಿಡೆಯಿಂದ ಓಡಾಡ್ತಾ ಇರೋದ್ರಿಂದ ಹಾಗೂ ಅವು ರಸ್ತೆಯನ್ನ ದಾಟದೇ ಇರೋದ್ರಿಂದ ಅಪಘಾತಗಳ ಸಂಖ್ಯೆ ಕೂಡ ಇಲ್ಲಿ ಕಡಿಮೆ ಆಗುತ್ತೆ. ಹಾಗೆ ನೋಡಿದ್ರೆ ಒಂದು ಕಾಡಲ್ಲಿ ಹೆದ್ದಾರಿ ಹಾದು ಹೋದ್ರೆ ಅದು ಕಾಡನ್ನ 2 ಭಾಗಗಳಾಗಿ ವಿಂಗಡಿಸುತ್ತೆ. ಆಗ ಪ್ರಾಣಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕು ಅಂದರೆ ಆ ರಸ್ತೆಯನ್ನು ದಾಟಿ ಹೋಗಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ವೇಗವಾಗಿ ಸಂಚರಿಸುವ ವಾಹನಗಳ ಅಡಿಗೆ ಬಿದ್ದು ಅವು ಸಾವನ್ನಪ್ಪುವ ಅಥವಾ ಗಾಯಗೊಳ್ಳುವ ಸಾಧ್ಯತೆಗಳು ತುಂಬಾನೇ ಇರುತ್ತವೆ. ಅಥವಾ ಈ ಹೆದ್ದಾರಿಗಳಿಗೆ ಬ್ಯಾರಿಕೇಡ್ ಹಾಕಿ ಗೋಡೆ ಕಟ್ಟಿ ಈ ಥರದ್ದೇನಾದರೂ ಮಾಡಿದರೆ ಪ್ರಾಣಿಗಳ ಸಂಚಾರಕ್ಕೆ ಅಲ್ಲಿ ಅಡಚಣೆಯನ್ನುಂಟು ಮಾಡಿದ ಹಾಗಾಗತ್ತೆ. ಸೊ ಇಲ್ಲಿ ಅಂಥದ್ದೇನನ್ನೂ ಮಾಡದೆ ಎಲಿವೇಟೆಡ್ ಕಾರಿಡಾರ್ ನಿರ್ಮಾಣ ಮಾಡಿರೋದ್ರಿಂದ ಪ್ರಾಣಿಗಳು ರಸ್ತೆಯ ಕೆಳಗೆ ಸರಾಗವಾಗಿ ಸಂಚರಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಪ್ರಾಣಿಗಳ ಸಂಚಾರಕ್ಕೆ ಯಾವ ತೊಂದರೆಯೂ ಉಂಟಾಗೋದಿಲ್ಲ. ಇನ್ನು ಇದರ ಜೊತೆ ಈ ಹೆದ್ದಾರಿಯ ಮತ್ತೊಂದು ಹೆಗ್ಗಳಿಕೆ ಅಂದರೆ ಸಾಮಾನ್ಯವಾಗಿ ರಸ್ತೆಗಳು ನಿರ್ಮಾಣ ಆಗೋ ಸಂದರ್ಭದಲ್ಲಿ ಮರಗಳನ್ನು ಕಡಿದು ಹಾಕ್ತಾರೆ. ಅದು 100 ವರ್ಷಗಳಷ್ಟು ಹಳೆಯ ಮರ ಆದರೂ ಕೂಡ ರಸ್ತೆ ಬರೋ ಜಾಗದಲ್ಲಿ ಮರ ಇದ್ರೆ ಅದು ಅವಸಾನವನ್ನು ಕಾಣಬೇಕಾಗಿ ಬರುತ್ತೆ. ಆದರೆ ಉತ್ತರಾಖಂಡ ಹಾಗೂ ಉತ್ತರ ಪ್ರದೇಶದ ಸರ್ಕಾರ ಮತ್ತು ಹೆದ್ದಾರಿ ಇಲಾಖೆ ಈ ಮರ ಗಿಡಗಳ ವಿಷಯದಲ್ಲಿ ಈ ಬಾರಿ ಸಾಕಷ್ಟು ಆಸ್ಥೆಯನ್ನು ವಹಿಸಿರೋದಿಲ್ಲಿ ಕಂಡು ಬರ್ತಾ ಇದೆ. ಆರಂಭದಲ್ಲಿ ಈ ಹೆದ್ದಾರಿ ನಿರ್ಮಾಣಕ್ಕಾಗಿ ಸುಮಾರು 45,000 ಮರಗಳನ್ನು ಕಡಿಬೇಕಾಗ ಬರಬಹುದು ಅಂತ ಅಂದಾಜು ಮಾಡಿದ್ರು. ಆದರೆ ಈ ಪ್ರಾಜೆಕ್ಟ್ ಪೂರ್ಣಗೊಂಡ ನಂತರ ಅಲ್ಲಿ ಸಿಕ್ಕ ಲೆಕ್ಕ 45,000ದಲ್ಲಿ ಸುಮಾರು 33,840 ಮರಗಳನ್ನು ಉಳಿಸಿಕೊಳ್ಳಲಾಗಿದೆ ಅನ್ನೋದು. ಉಳಿದಂತೆ 11,160 ಮರಗಳನ್ನಷ್ಟೇ ಕಡಿದಿದ್ದಾರೆ ಅಂತ ಹೇಳಲಾಯಿತು. ಆದರೆ ನಿತಿನ್ ಗಡ್ಕರಿ ಪಾರ್ಲಿಮೆಂಟ್ ಅಲ್ಲಿ ಕೊಟ್ಟ ಹೇಳಿಕೆಯಲ್ಲಿ 17,913 ಮರಗಳನ್ನ ಕಡಿಯಲಾಗಿದೆ ಅಂತ ಹೇಳಿದ್ರು. ಇಲ್ಲಿ ಮರ ಅಂದ್ರೆ ದೊಡ್ಡ ದೊಡ್ಡ ವೃಕ್ಷಗಳೇ ಆಗಿರಬೇಕು ಅಂತೇನಿಲ್ಲ. ಸಣ್ಣ ಸಣ್ಣ ಪೊದೆಗಳು ಅಂದ್ರೆ 3-4 ಅಡಿಗಳಿಗಿಂತ ಎತ್ತರ ಇರೋದನ್ನ ಕೂಡ ಇಲ್ಲಿ ಮರ ಅಂತಲೇ ಲೆಕ್ಕಕ್ಕೆ ತಗೋತಾರೆ. ಹೀಗಾಗಿ 17,913 ಮರಗಳನ್ನ ಕಡಿಯಲಾಗಿದೆ ಅನ್ನೋ ಲೆಕ್ಕನೇ ನಾವು ತಗೊಂಡ್ರು ಅಲ್ಲಿ ಇನ್ನೊಂದು 30-32 ಸಾವಿರ ಮರಗಳನ್ನ ಉಳಿಸಿದ್ದಾರೆ ಅನ್ನೋದಿದೆಯಲ್ಲ, ಅದು ನಿಜಕ್ಕೂ ಸಾಧನೆನೇ. ಇದರ ಜೊತೆ ಈ ಪ್ರಾಜೆಕ್ಟ್ ಪೂರ್ಣ ಆಗೋ ಹೊತ್ತಿಗೆ ಸುಮಾರು 15.5 ಹೆಕ್ಟೇರ್ ಪ್ರದೇಶದಲ್ಲಿ ಮತ್ತೆ ಕಾಡನ್ನ ನಿರ್ಮಾಣ ಮಾಡುವ ಕೆಲಸ ಕೂಡ ಆಗಿದೆ. ಅಲ್ಲಿ 17,900 ಅಂದ್ರೆ 18,000 ಮರಗಳನ್ನ ಕಡಿದಿರೋ ಕಾರಣದಿಂದ ಅದರ 10ರಷ್ಟು ಅಂದ್ರೆ 1,95,000 ಗಿಡಗಳನ್ನ ನೆಟ್ಟಿದ್ದಾರೆ. ಈ ಮೂಲಕ ಒಂದು ರಸ್ತೆ ಪ್ರಾಜೆಕ್ಟ್ ಆಯಿತು ಅಂದರೆ ಅಲ್ಲಿ ಮರಗಳ ಮಾರಣ ಹೋಮ ಆಗತ್ತೆ ಅಂತ ಅಂದುಕೊಳ್ತಾ ಇದ್ದ ಹೊತ್ತಲ್ಲಿ ಹೊಸ ಗಿಡ ಮರಗಳನ್ನು ನೆಟ್ಟು ಮತ್ತಷ್ಟು ಕಾಡನ್ನು ಬೆಳೆಸೋ ಕೆಲಸವನ್ನು ಹೆದ್ದಾರಿ ಇಲಾಖೆ ಮಾಡ್ತಾ ಇರೋದು ನಿಜಕ್ಕೂ ಅಭಿನಂದನಾರ್ಹ ಅನ್ನಿಸ್ಕೊಳ್ಳುತ್ತೆ. ಈಗ ನೆಟ್ಟಿರೋ ಗಿಡಗಳಿಂದ ಮುಂದಿನ 20 ವರ್ಷಗಳಲ್ಲಿ ಸುಮಾರು 240 ಮಿಲಿಯನ್ ಟನ್ನಷ್ಟು ಕಾರ್ಬನ್ ಕಡಿಮೆ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಈ ಪ್ರಾಜೆಕ್ಟ್ ದೇಶದ ನಾನಾ ಭಾಗಗಳಲ್ಲಿ ಕಾಡುಗಳಲ್ಲಿ ರಸ್ತೆಯನ್ನ ನಿರ್ಮಾಣ ಮಾಡುವಾಗ ಅನುಸರಿಸಬೇಕಾದ ಕ್ರಮಗಳಿಗಾಗಿ ಒಂದು ಪೈಲಟ್ ಪ್ರಾಜೆಕ್ಟ್ ಥರ ಕಾಣುತ್ತೆ. ಈಗಾಗಲೇ ವಿಶಾಖಪಟ್ಟಣಂ ಹಾಗೂ ರಾಯ್ಪುರ್ ಹೆದ್ದಾರಿ ನಿರ್ಮಾಣದ ಜಾಗದಲ್ಲಿ ಈ ರೀತಿಯ ಎಲಿವೇಟೆಡ್ ರಸ್ತೆಯ ನಿರ್ಮಾಣ ಕಾರ್ಯ ನಡೀತಾ ಇದೆ. ಆದರೆ ಅದು ಇಷ್ಟೊಂದು ದೊಡ್ಡ ಸ್ಟ್ರೆಚ್ನ ಎಲಿವೇಟೆಡ್ ಕಾರಿಡಾರ್ ಅಲ್ಲ. ಹೀಗಾಗಿ ರಾಜಾಜಿ ಟೈಗರ್ ರಿಸರ್ವ್ ಅಲ್ಲಿ ಪಾಸ್ ಆಗ್ತಾ ಇರೋ ಈ ಹೆದ್ದಾರಿಯನ್ನ ಏಷ್ಯಾದಲ್ಲೇ ಅತಿ ಉದ್ದದ ಗ್ರೀನ್ ಫೀಲ್ಡ್ ಹೆದ್ದಾರಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಈ ರಸ್ತೆ ಇನ್ನೂ ಸಂಪೂರ್ಣವಾಗಿ ನಿರ್ಮಾಣ ಆಗಿಲ್ಲ. ದೆಹಲಿ ಕಡೆ ಒಂದು 90 ಮೀಟರ್ನಷ್ಟು ಜಾಗದ ಒಡೆತನ ಇನ್ನೂ ಕೂಡ ಹೆದ್ದಾರಿ ಇಲಾಖೆಗೆ ಸಿಕ್ಕಿಲ್ಲ. ಆ ಜಾಗದ ಮಾಲೀಕರು ನ್ಯಾಯಾಲಯದ ಮೆಟ್ಲು ಹತ್ತಿದ್ದಾರೆ. ಹೀಗಾಗಿ ಈ 90 ಮೀಟರ್ ಸ್ಟ್ರೆಚ್ ಒಂದು ಪೂರ್ಣಗೊಂಡು ಬಿಟ್ರೆ ದೆಹಲಿಯಿಂದ ಡೆಹ್ರಾಡೂನ್ಗೆ
ಕೇವಲ 2.5 ಗಂಟೆಯ ಒಳಗೆ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಲ್ಲಿ ದೇಶದಲ್ಲಿ ನಿರ್ಮಾಣ ಆಗ್ತಾ ಇರೋ ಎಲ್ಲ ಎಕ್ಸ್ಪ್ರೆಸ್ ವೇಗಳಿಗಿಂತ ಭಿನ್ನವಾಗಿ ಈ ದೆಹಲಿ ಡೆಹ್ರಾಡೂನ್ ಎಕ್ಸ್ಪ್ರೆಸ್ ವೇ ಸಿದ್ಧ ಆಗಿದೆ. ಇದರಿಂದ ಉತ್ತರಾಖಂಡ್, ಉತ್ತರ ಪ್ರದೇಶ ಹಾಗೂ ದೆಹಲಿ 3 ರಾಜ್ಯಗಳ ಕನೆಕ್ಟಿವಿಟಿ ಹೆಚ್ಚಾದಂತಾಗತ್ತೆ. ಇದು ಗೆಳೆಯರೆ ದೆಹಲಿಯಿಂದ ಡೆಹ್ರಾಡೂನ್ ವರೆಗೆ ಸಿದ್ಧ ಆಗಿರುವ ಎಕ್ಸ್ಪ್ರೆಸ್ ವೇ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.